ಇವತ್ತಿನ ದಿನ ನಾವು ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಸುರಕ್ಷತಾ ಕಿಟ್ ಅರ್ಹ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತು ಮಾನ್ಯ ಶಾಸಕರಾದ ರೂಪಕಲಾ ಮ್ಯಾಮ್ ಅವರು ಕಿಟ್ ವಿತರಣೆ ಮಾಡಿರ್ತಾರೆ. ಸೊ ಇದರಿಂದ ನಮ್ಮ ತಾಲೂಕಿಗೆ 1008 ಕಿಟ್ಗಳು ಬಂದಿದ್ದು, ಡಿಫ್ರೆಂಟ್ ಮೇಷನ್, ಪ್ಲಂಬರ್ ಹಾಗೂ ಕಾರ್ಪೆಂಟರ್, ವೆಲ್ಡರು ಹಾಗೆ ಎಲೆಕ್ಟ್ರಿಷಿಯನ್ ಡಿಫ್ರೆಂಟ್ ಡೇಟರ್ಸ್ಗೆ 1008 ಕಿಟ್ಗಳು ಬಂದಿರ್ತವೆ. ಇವತ್ತು ನಾವು ಸಾಂಕೇತಿಕವಾಗಿ ಮೇಡಮ್ MLA ಮ್ಯಾಮ್ ಕೈಯಲ್ಲಿ ಕೊಡ್ಸಿರ್ತೀವಿ. ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಅಂದ್ರೆ, ಒಬ್ಬ ಲೇಬರ್ ಅಂದ್ರೆ ಕಾರ್ಮಿಕ, ಕಟ್ಟಡ ಕಾರ್ಮಿಕ, ಗಾರೆ ಕೆಲಸದವರಾಗ್ಲಿ, ಪ್ಲಂಬರ್ ಆಗ್ಲಿ, ಎಲೆಕ್ಟ್ರಿಷಿಯನ್ ಇಂಥವ್ರು ಎಲ್ಲೇ ಕೆಲಸ ಮಾಡ್ತೀರಿ ಅಂದ್ರೆ ಮನೆ ರಿಲೇಟೆಡ್, ಕಟ್ಟಡ ನಿರ್ಮಾಣ ರಿಲೇಟೆಡ್ ಕೆಲಸ ಮಾಡೋರು ನಮ್ಮಲ್ಲಿ ನೋಂದಾಯಿತರಾದ್ರೆ ಅವ್ರಿಗೆ ಡಿಫ್ರೆಂಟ್ ಸೌಲಭ್ಯಗಳಿರ್ತವೆ. ಏನೇನಿರುತ್ತೆ ಅಂದ್ರೆ, ಮೇನ್ಲಿ ವರ್ಷ ಸ್ಕಾಲರ್ಶಿಪ್ ಬರುತ್ತೆ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ಅದಾದ್ಮೇಲೆ ಅಂದ್ರೆ ಲೇಬರ್ ಕಾರ್ಡ್ ಹೋಲ್ಡರ್ ಯಾರು ಇರ್ತಾರೋ ಅವ್ರಿಗೆ ಮದ್ವೆ ಆಗ್ಲಿ, ಅಥವಾ ಅವರು ಡಿಪೆಂಡೆಂಟ್ ಮಕ್ಳು ಇರ್ತಾರಲ್ವಾ ಅವ್ರಿಗೆ ಮದ್ವೆ ಆಗ್ಲಿ, ಅವ್ರಿಗೆ ಬೋರ್ಡ್ ಇಂದ ಅಂದ್ರೆ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮದುವೆಗೆ ಧನ ಸಹಾಯ ಕೊಡ್ತಾರೆ. ಹಾಗೆ ಆರೋಗ್ಯದ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಈಗ ಸಂಚಾರಿ ಆರೋಗ್ಯ ಘಟಕ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರುತ್ತೆ ಅಲ್ಲೆಲ್ಲ ಹೋಗಿ ಸ್ಟಾಫ್ ಇರ್ತಾರೆ, ಅದ್ರಲ್ಲಿ ಡಾಕ್ಟರ್ ಇರ್ತಾರೆ, ಮತ್ತೆ ಸ್ಟಾಫ್ ನರ್ಸ್ಗಳೆಲ್ಲ ಇರ್ತಾರೆ. ಅಲ್ಲೇ ಕನ್ಸ್ಟ್ರಕ್ಷನ್ ಎಲ್ಲಿ ನಡೀತಿರುತ್ತೋ ಅಲ್ಲೇ ಹೋಗ್ಬಿಟ್ಟು ಹೆಲ್ತ್ ಚೆಕಪ್ ಮಾಡ್ತಾರೆ. ಮತ್ತೆ ಲೇಬರ್ ಕಾರ್ಡ್ಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಹೋಗಿ ಹೆಲ್ತ್ ಚೆಕಪ್ ಮಾಡಿ ಪ್ರೈಮರಿ ಹೆಲ್ತ್ ಏನೇನಿರುತ್ತೋ ಅದನ್ನೆಲ್ಲ ಚೆಕ್ ಮಾಡಿ ಬರ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಲೈಕ್ ಐರನ್ ಟ್ಯಾಬ್ಲೆಟ್ಸ್ ಮತ್ತೆ ಕ್ಯಾಲ್ಸಿಯಮ್ ರಿಲೇಟೆಡ್ ಅದೆಲ್ಲನೂ ನೋಡ್ತಾರೆ. BP ಚೆಕಪ್ ಮಾಡ್ತಾರೆ, ಶುಗರ್ ಟೆಸ್ಟ್ ಮಾಡ್ತಾರೆ. ಹಾಗೆ ಇದೊಂದಾಯ್ತು. ಮತ್ತೆ ಇದು ಪ್ರಮುಖ ವೈದ್ಯಕೀಯ ಧನ ಸಹಾಯ ವೆಚ್ಚ ಅಂತ ಕೊಡ್ತಾರೆ. ಸೊ ಅಪ್ ಟು ಏನೇ ಆಪರೇಷನ್ ಆಗ್ಲಿ 3 ದಿನಕ್ಕಿಂತ ಹೆಚ್ಚು ದಿನ ಅವ್ರೇನಾದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಕೂಡ 3 ಲಕ್ಷದವರೆಗೂ ಎಷ್ಟು ಖರ್ಚು ಮಾಡಿರ್ತಾರೋ ಅದರಲ್ಲಿ CGHS ನಾರ್ಮ್ಸ್ ಪ್ರಕಾರ ಅವ್ರಿಗೆ ರಿಯಂಬರ್ಸ್ಮೆಂಟ್ ಮಾಡ್ತಾರೆ. ಅದು ಅವರ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಮತ್ತೆ ಡಿಪೆಂಡೆಂಟ್ಸ್, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ, ಅವರು ಕೂಡ ಆ ಸೌಲಭ್ಯ ಪಡ್ಕೋಬಹುದು. ಮತ್ತೆ ಪೆನ್ಷನ್ 60 ವರ್ಷ ಆದ್ಮೇಲೆ ಅವ್ರಿಗೆ 3,000 ಪ್ರತಿ ತಿಂಗಳು 3,000 ಪೆನ್ಷನ್ ಬರುತ್ತೆ. ಮತ್ತೆ ಅದಾದ್ಮೇಲೆ ಈಗ ಹೊಸದಾಗಿ ಲಾಸ್ಟ್ ಇಯರ್ ಬಡ್ಜೆಟ್ ಅಲ್ಲಿ ಎವ್ರಿ ಡಿಸ್ಟಿಕ್ಗೆ ಒಂದು ಕಾರ್ಮಿಕರ ಇದು ರೆಸಿಡೆನ್ಷಿಯಲ್ ಸ್ಕೂಲು ಅದನ್ನ ಕಟ್ತಿದ್ದಾರೆ. ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ನಮ್ಮ ಕೋಲಾರ ಜಿಲ್ಲೆಗೆ ಬಂಗಾರಪೇಟೆಯಲ್ಲಿ ಸ್ಯಾಂಕ್ಷನ್ ಆಗಿದೆ. ಹಾಗೆ ಡೆತ್ ಮರಣ ಹೊಂದಿದಲ್ಲಿ ಅಂದ್ರೆ ಸಹಜ ಮರಣ ಹೊಂದಿದಲ್ಲಿ ಅದಕ್ಕೂ ಕೂಡ 1.5 lakh ಅವ್ರಿಗೆ ಅದು ಸಹಾಯಧನ ಅಂದ್ರೆ ಅವರು ನಾಮಿನೀಸ್ ಇರ್ತಾರಲ್ವಾ ಅವ್ರಿಗೆಲ್ಲಾನು ಸಾಮಾಜಿಕ ಭದ್ರತೆಯನ್ನ ಕೊಡ್ತಿದ್ದಾರೆ. ಮತ್ತೆ ನೆಕ್ಸ್ಟ್ ಸಡನ್ ಆಗಿ ಸ್ಪಾಟ್ ಡೆತ್, ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿ ಸ್ಪಾಟ್ ಡೆಡ್ ಆದ್ರೆ ಅಂದ್ರೆ ಬಿಲ್ಡಿಂಗ್ ಮೇಲಿಂದ ಸಡನ್ ಆಗಿ ಬೀಳೋದಾಗ್ಲಿ, ಕರೆಂಟ್ ಶಾಕ್ ಆಗ್ಲಿ, ಆ ತರ ಆದ್ರೆ ಸ್ಪಾಟ್ ಡೆಡ್ ಆದ್ರೆ 8 lakhs ಪ್ಲಸ್ 1.5 lakh 9.5 lakh ಅವರ ನಾಮನಿರ್ದೇಶಕರಿಗೆ ಕೊಟ್ಟು ಅವ್ರ ಫ್ಯಾಮಿಲಿ ಸಡನ್ ಆಗಿ ಪಾಪ ಯಾರೋ ಕೆಲಸ ಮಾಡ್ತಿರ್ತಾರೆ, ಮನೇಲಿ ಯಾರು ಕೆಲಸ ಮಾಡ್ತಿರಲ್ಲ, ಅವಾಗ ಬೀದಿಗೆ ಬರ್ದಂಗೆ ಇಷ್ಟು ಸಾಮಾಜಿಕ ಭದ್ರತೆ ಕೊಟ್ಟು ಅವ್ರ ಫ್ಯಾಮಿಲಿನ ಕಾಪಾಡ್ತಿದ್ದಾರೆ ಸರ್. ಆಮೇಲೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಬರುತ್ತೆ. ರಸ್ತೆ ಅಪಘಾತ ಏನಾದ್ರು ಆದಲ್ಲಿ, ಈಗ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ರೋಡ್ ಆಕ್ಸಿಡೆಂಟ್ ಆಯ್ತು ಅಂತ ಸಂದರ್ಭದಲ್ಲಿ 6.5 lakh ಕೊಟ್ಟು ಅವ್ರ ನಾಮಿನೀಸ್ಗೆ ಸಾಮಾಜಿಕ ಭದ್ರತೆ ಒದಗಿಸ್ತಿದ್ದಾರೆ. ಇಷ್ಟು ಮಾಡ್ತಿದ್ದಾರೆ. ಏನಿಲ್ಲ ಸರ್, ಯಾರೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತೀರಿ ಬಂದ್ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಇಷ್ಟೆಲ್ಲ ಸೌಲಭ್ಯಗಳು ನೀವು ತಗೋಬಹುದು. ನಿಮಗೆ ಇಂಟ್ರೆಸ್ಟ್ ಇಲ್ದಿದ್ರು ಅಟ್ಲೀಸ್ಟ್ ನಿಮ್ ಫ್ಯಾಮಿಲಿ ಸಪೋರ್ಟ್ಗಾದ್ರೂ ಬಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಾನ್ ಬಂದಾಗ ಏನಾಯ್ತಂದ್ರೆ, ಜಸ್ಟ್ ಲೇಬರ್ ಕಾರ್ಡ್ ಮಾಡಿ 15 days ಅಷ್ಟೇ ಆಗಿದೆ, ಸ್ಪಾಟ್ ಡೆತ್ ಆದ್ರು. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಯ್ತಲ್ವಾ ಸ್ವಲ್ಪ ಆದ್ರೂ. ಲೈಕ್ ನಿಮಗೆ ಇಂಟ್ರೆಸ್ಟ್ ಇಲ್ದಿದ್ರು ನಿಮ್ ಫ್ಯಾಮಿಲಿ ಸಪೋರ್ಟ್ ಆದ್ರೂ ಮಾಡಿ. ಇವೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಇರೋದ್ರಿಂದ ನೀವು ಕಂಪಲ್ಸರಿ ಮಾಡಿಸ್ಕೊಂಡು ನಿಮ್ ಫ್ಯಾಮಿಲಿಗೆ ಸಪೋರ್ಟ್. ಈಗ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಂಡ್ ಅದರ್ ರಿಲೇಟೆಡ್ ವರ್ಕರ್ಸ್ ಅವ್ರಿಗೆ ಏನೇನ್ ಬೇಕಂತಂದ್ರೆ, ರಿಜಿಸ್ಟ್ರೇಷನ್ಗೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್, ಮತ್ತೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್. ಅಂದ್ರೆ ಯಾವ ಲೈಕ್ ಮನೆ ಓನರ್ ಆಗ್ಲಿ ಇರ್ತಾರಲ್ವಾ, ಯಾವ ಮನೆ ಕಟ್ತಿದ್ದಾರೆ ಆ ಮನೆ ಓನರ್ದು ಸೈನ್
ಇಂಥ ಕೆಲಸ ಮಾಡ್ತಾರೆ ಇವರು ಅಂತ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕು ನಮಗೆ. ಸೊ ಅಂಥದ್ದು ಮತ್ತೆ ಅವರು 90 ದಿನಗಳು, ಒಂದು ವರ್ಷದಲ್ಲಿ 90 ದಿನಗಳು ನಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡಲೇಬೇಕು. ಅಂಥವ್ರಿಗೆ ಮಾತ್ರ ನಾವು ಲೇಬರ್ ಕಾರ್ಡ್ ಮಾಡ್ಕೊಡ್ತೀವಿ. ಇಷ್ಟೇ. ಇದು ಪ್ರೆಸೆಂಟು 50 ರುಪೀಸ್ ರಿಜಿಸ್ಟ್ರೇಷನ್ ಫೀಸು, 50 ರುಪೀಸ್ ಸ್ಮಾರ್ಟ್ ಕಾರ್ಡ್ ಫೀಸ್ ಅಂತ ಇರುತ್ತೆ. ಇವರು ಎವ್ರಿ ಇಯರ್ ರಿನಿವಲ್ ಮಾಡಿಸ್ಕೋಬೇಕು ಸರ್. ಪ್ರತಿ ವರ್ಷನೂ ರಿನಿವಲ್ ಮಾಡಿಸ್ಕೊಳ್ಳೇಬೇಕು ಈ ಸೌಲಭ್ಯಗಳು ಪಡಿಬೇಕಂದ್ರೆ. ಅಷ್ಟೇ ಇರುತ್ತೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.